RCB ವರ್ಸಸ್ RR ಮ್ಯಾಚ್. ಮನವಿ ಎಲ್ಲ ಹಾಕಿದ್ವಿ, ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಒಂದು ರಾತ್ರಿ ನಾನೇ ಹೋಗಿ ಹೋಮ ಮಾಡಿ ಬಂದ್ಬಿಟ್ಟೆ. ಅದಕ್ಕೆ ಗೆದ್ದಿರೋದು. ಮತ್ತು ನನ್ನ ಫ್ರೆಂಡ್ ಏನು ಮಾಡ್ದ ಗೊತ್ತಾ, ಅದು ನೋಡ್ಕೊಬನ್ನಿ. ನೋಡಿ ಮಾರ್ರೆ, ಎಷ್ಟು ಪ್ರಯತ್ನ ಪಟ್ಟಿದ್ವಿ ನಾವು RCBನ ಗೆಲ್ಸೋಕ್ಕೆ. ಇದಾದ್ಮೇಲೆ ನಮ್ಮ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಬ್ಯಾಟಿಂಗ್ ಸ್ಟಾರ್ಟ್ ಆಗಿ ಟಾಸು ಕೈಯೆಲ್ಲ ಮುಗಿದ್ರು ಮಾರಿದೆ ರಜತ್ತು. ಆದರೆ ಟಾಸ್ ಮಾತ್ರ ಗೆಲ್ಲಿಲ್ಲ. ನಾವು ಹೋಯ್ತು ಅಂದ್ಕೊಂಡ್ವಿ ಮ್ಯಾಚು. ಆಮೇಲೆ ಸ್ಟಾರ್ಟಿಂಗ್ ಓವರ್ ನೋಡಿದಾಗ ಸ್ವಲ್ಪ ತಡ್ಕಾಡ್ತಾಯಿದ್ರು. ಅನ್ಕೊಂಡಿರ್ಬೇಕಾದ್ರೆ ಕೈ ಹಿಡಿದು ಯಾರು ಗೊತ್ತಾ, ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವ್ರು ಬಂದು ನಾನಿದ್ದೀನಿ ಇರಿ ಅಂತ ಹೇಳಿ ಆಡಿ ಸೈಲೆಂಟಾಗಿ ನಂಬರ್ 2 ಸ್ಪಾಟ್ ಹೈಯೆಸ್ಟ್ ರನ್ಸ್ ಸ್ಕೋಲರು ಅದು ಕಿಂಗ್ ಕೊಹ್ಲಿ. ಆಮೇಲೆ ದೇವದತ್ ಬಂದು ಪಟ ಎಲ್ಲ ಹೊಡೆದು 50 ಎಲ್ಲ ಹೊಡೆದು ಆಮೇಲೆ ಲಾಸ್ಟ್ಗೆ ಜಿತೇಶು ಟಿಮ್ ಡೇವಿಡು 200 ಮೇಲೆ ತೊಗೊಂಡೋದ್ರು. ಓಕೆ ಅಪ್ಪ ಎಂಥ ಸ್ಕೋರು, ಓಕೆ ಡಿಫೆಂಡೇಬಲ್ಲು, ಲೆಟ್ಸ್ ಗೋ, ನಾವು ಗೆಲ್ತೀವಿ ಅನ್ನೋ ಟೈಮಲ್ಲಿ ರಾಜಸ್ಥಾನ್ ರಾಯಲ್ ಕಾರಲ್ಲಿ ಕೂತ್ಕೊಂಡು ಹೈವೇಲ್ ಝೂರೋ ಅಂತ ಹೋಗ್ತವ್ರೆ ಸ್ಪೀಡಲ್ಲಿ. ಹಂಗೆ ಲಾರಿ ತೊಗೊಂಬಂದ್ಬಿಟ್ಟು ಡ್ರಪ್ ಅಂತ ಬ್ರೇಕ್ ಆಗಿದ್ದಾರೆ ಗೊತ್ತಾ ಕೃಣಾಲ್ ಪಾಂಡ್ಯ. ಆ ಬ್ರೇಕ್ ಹಾಕ್ಸಿ ಒಂದು ಲೈನಪ್ ಬ್ಯಾಟಿಂಗ್ ಲೈನಪ್ನ ಆ ಕಡೆಯಿಂದ ಈ ಕಡೆ ಮಾಡಿಬಿಟ್ರು ಎಲ್ಲರೂ ಸೇರಿಕೊಂಡು ಸ್ಪಿನ್ನರ್ಸು. ಅದಾದಮೇಲೆ ಭುವನೇಶ್ವರ್ ಕುಮಾರ್ ಓವರ್ ಬಂತು. ಭೂವಿ ಅಣ್ಣ ಎಂಥದ್ದು 22 ರನ್ನು ನಮ್ಮದು ಇಲ್ಲಿಗೆ ಬಂದು ನಿಂತ್ಕೊಂಡಿತ್ತು. ಆಮೇಲೆ ಹೇಸಲ್ವುಡ್ ಅವ್ರು ಕೆಳಗಡೆ ತಳ್ಳಿದ್ದು. ಮತ್ತು ಮ್ಯಾಚ್ ವಿನ್ನರ್ ಯಾರು ಗೊತ್ತಾ, ಇದು ಯಾರೂ ಅಲ್ಲ ನಾನು ಹೇಳ, ಜಿತೇಶ್ ಶರ್ಮಾ. ಎಂಥ DRS ಅದು. ಯಾರೋ ಹೇಳ್ತಾ ಇದ್ರು DRS ಕಿಂಗ್ ಇದ್ದಾರೆ ಇವರು ಅಂತ. ಜಿತೇಶ್ ಶರ್ಮಾ, ಯು ಆರ್ ದ ಮ್ಯಾಚ್ ಟರ್ನರ್. ಮ್ಯಾಚೆಲ್ಲ ಗೆದ್ದಾಯಿತು. ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ದು RCB. ನಿಮ್ಗೆ ರೀಸನ್ ಗೊತ್ತು, ಹೋಮ ಮಾಡಿತ್ತು RCB ಜರ್ಸಿ ಎತ್ತಿಡಿದ್ವಿ ದೇವ್ರ ಮುಂದೆ ಅಷ್ಟೇ. ಪಂಜಾಬ್ನ ಹೊಡೆದಾಯ್ತು, RRನ ಬೆಂಗಳೂರಲ್ಲಿ ಹೊಡೆದಾಯ್ತು. ನೆಕ್ಸ್ಟ್ ಏನು ಹೇಳಿ. ಮತ್ತಿನ್ನೊಂದು ವಿಷಯ, ಇವತ್ತು ಐವೋರಿಯಲ್ಲಿ ನೋಡಿದ್ದಕ್ಕೆ ಮ್ಯಾಚು ಗೆದ್ವಿ. ಸೊ ಡೋಂಟ್ ವರಿ ಬೇಬಿ ಚಿನ್ನಮ್ಮ, ಕಮ್ ಟು ಐವೋರಿ.